ಕಪ್ ಥೆರಪಿ ಅಂತ ಮಾಡಿದ್ರು ತುಂಬ ರಿಲ್ಯಾಕ್ಸೇಷನ್ ಆಯಿತು. ನನಗೆ ಅದು ಐಡಿಯಾನೇ ಇರಲಿಲ್ಲ. ಬಟ್ ಫುಲ್ ಟಾಪ್ ಟು ಬಾಟಮ್ ಕಪ್ ಥೆರಪಿಯಿಂದ ರಿಲ್ಯಾಕ್ಸೇಷನ್ ಮಾಡಿ ಮತ್ತು ಹಾಟ್ ಕಪ್ಪಿಂದ ರಿಲ್ಯಾಕ್ಸೇಷನ್ ಮಾಡಿದ್ರು. ಮತ್ತು ಜಗದೀಶ್ ಸರ್ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಮತ್ತು ಸುಮ್ಮನೆ ಎರ್ರಾಬಿರಿ ಎಲ್ಲ ಮಸಾಜ್ ಮಾಡೋದು ಜಸ್ಟ್ ರಿಲ್ಯಾಕ್ಸೇಷನ್ಗೋಸ್ಕರ ಆ ಕ್ಷಣಕ್ಕೋಸ್ಕರ ರಿಲ್ಯಾಕ್ಸೇಷನ್ ಎಲ್ಲ ಮೀನ್ಸ್ ಪ್ರೆಷರ್ ಕೊಟ್ಟೆಲ್ಲ ಮಾಡಲ್ಲ. ವಿತ್ ಜಗದೀಶ್ ಸರ್ ಗೈಡೆನ್ಸ್ ಮೂಲಕ ನಮಗೆ ಪ್ರತಿಯೊಂದು ಅವರೇ ಅಲ್ಲೇ ನಿಂತು ಪ್ರತಿಯೊಂದು ಥೆರಪಿನೂ ನಮಗೆ ಪರ್ಫೆಕ್ಟಾಗಿ ಆಗಿದೆ. ನ್ಯೂರೋ ಪ್ರಾಬ್ಲಮ್ ಇರೋರು ಮತ್ತು ಬ್ಯಾಕ್ ಪೇನ್ ತುಂಬ ಬರ್ತಿರೋರಿಗೆ ಬೆಸ್ಟ್ ಇದು. ಇಲ್ಲಿಗೆ ಬಂದು ನೀವು ಥೆರಪಿ ತೊಗೊಂಡ್ರೆ ನನ್ನ ಪ್ರಕಾರ ನನಗಾಗಿರೋ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಆಗಿದೆ. ಸೊ ನೀವು ರಿಲ್ಯಾಕ್ಸೇಷನ್ ತೊಗೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಸಯಾಟಿಕಾ ಅಥವಾ ಡಿಸ್ಕ್ ಬಲ್ಜ್ ಅಂದರೆ ಏನು ಅನ್ನೋದನ್ನ ತೋರಿಸ್ಕೊಡ್ತೇನೆ ನಾನು. ಇದು ನಮ್ಮದು ಬೆನ್ನು ಮೂಳೆ ಈ ಥರ ಇರುತ್ತೆ. ಇಲ್ಲಿ ಬ್ರೈನ್ ಇರುತ್ತೆ, ಮೆದುಳಿರುತ್ತೆ. ಈ ಮೆದುಳಿಂದ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅದು ಇದ್ರ ಒಳಗಡೆ ಮುಖಾಂತರದಲ್ಲಿ ಹರ್ಕೊಂಡು ಹೋಗುತ್ತೆ. ಆ ಸ್ಪೈನಲ್ ಕಾರ್ಡ್ ಏನಾಗುತ್ತೆ, ಒಂದೊಂದು ಮೂಳೆ ಮಧ್ಯದಲ್ಲೂ ಒಂದೊಂದು ಬ್ರ್ಯಾಂಚ್ ಆಗಿ ತೊಗೊಂಡು ನರ್ವ್ ರೂಟಾಗಿ ಎಮರ್ಜ್ ಆಗುತ್ತೆ, ಹೊರಗಡೆ ಬರುತ್ತೆ. ಇದು ಕುತ್ತಿಗೆಗೆ ಹೋಗ್ಬೋದು, ಕೈಗೆ ಹೋಗ್ಬೋದು. ಈ ನರಗಳು ಹಾರ್ಟು, ಲಿವರು ಈ ಥರ ಒಂದೊಂದು ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಹೀಗೆ ಬಂದು ಕೆಳಗಡೆ ಏನಾಗುತ್ತೆ, ಈ ಎರಡು ತೊಡೆಯಲ್ಲಿ ಡಿವಿಷನ್ ತೊಗೊಳುತ್ತೆ. ಈ ಕಡೆ ಒಂದು ಭಾಗ ಆಗಿ ಹೋಗುತ್ತೆ. ಈ ಎರಡು ಮೂಳೆಗಳಿದೆಯಲ್ಲ, ಇದ್ರ ಮಧ್ಯದಲ್ಲಿ ಒಂದು ರಬ್ಬರ್ ಮೆಟೀರಿಯಲ್ ಇರುತ್ತೆ. ಇದು ನ್ಯಾಚುರಲ್ ಆಗಿರುವಂಥದ್ದು, ನಾರ್ಮಲ್. ಇದೊಂದು ಮೂಳೆ ಇರುತ್ತೆ. ಇದನ್ನು ವರ್ಟಿಬ್ರಲ್ ಬೋನ್ ಅಂತ ಕರಿತೀವಿ. ಇದು ಮಧ್ಯದಲ್ಲಿರೋದು ಡಿಸ್ಕ್. ಈ ಡಿಸ್ಕ್ ಯಾವ ಥರ ಇರುತ್ತೆ ಅಂದರೆ ಒಂದೊಂದೇ ಲೇಯರ್ ಥರ ಇರುತ್ತೆ, ಒಳ್ಳೆ ಈರುಳ್ಳಿ ಸಿಪ್ಪೆ ಥರ. ಇದ್ರ ಮಧ್ಯದಲ್ಲಿ ಒಂದು ಜೆಲ್ ಇರುತ್ತೆ, ಆಯಿತಾ. ಇದು ಸ್ಪೈನಲ್ ಕಾರ್ಡ್ ನರ್ವ್ಸ್. ಇದು ಈ ಕಡೆ ಒಂದು ಬ್ರ್ಯಾಂಚ್ ಬರುತ್ತೆ, ಇದು ಒಂದು ಬ್ರ್ಯಾಂಚ್. ಇದು ನಾರ್ಮಲ್. ಇದು ಯೂಶ್ವಲಾಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯಾ ಅಲ್ಲಿ ಏನಾಗುತ್ತೆ ಅಂತಂದರೆ, ಈ ಜೆಲ್ ಇದೆಯಲ್ಲ, ಈ ಡಿಸ್ಕ್ ಟೇರ್ ಆಗುತ್ತೆ. ಟೇರ್ ಆದಾಗ ಏನಾಗುತ್ತೆ, ಈ ಜೆಲ್ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ, ಪುಷ್ ಮಾಡ್ತಾ ಇರುತ್ತೆ. ಈ ಪುಷ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಊದ್ಕೊಳುತ್ತೆ. ಇದನ್ನು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇದು ಊದ್ಕೊಂಡಿರುತ್ತೆ, ಬಟ್ ನರಕ್ಕೆ ಟಚ್ ಆಗಿರಲ್ಲ. ಯಾವಾಗಾದರೂ ಬಗ್ಗಿ ಮಾಡಿ ತುಂಬ ಕೆಲಸ ಮಾಡೋದು, ಆಮೇಲೆ ಏನಾದರೂ ಇಂಜುರಿ ಆಗೋದು, ಆ ಥರ ಆದಾಗ ಇದಕ್ಕೆ ಟಚ್ ಆಗುತ್ತೆ. ಇದಕ್ಕೆ ಟಚ್ ಆದಾಗ ಇದು ಎಲ್ಲಿವರೆಗೂ ಹೋಗಿರುತ್ತೆ ಅಷ್ಟು ನರದು ಎಂಡ್ವರೆಗೂ ಎಳ್ತಾ ಬರೋದು, ಅಥವಾ ಈ ಸುತ್ತದಲ್ಲಿ ನಿಮಗೆ ಮಸಲ್ಸ್ ಎಲ್ಲ ಹಾರ್ಡಾಗಿ ನೋವು ಬರೋವಂಥದ್ದು, ಈ ಥರದ ಸಾಧ್ಯತೆ ಆಗುತ್ತೆ. ಇದನ್ನು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಪ್ರೊಸೀಡಿಂಗ್ ಏನಾಗುತ್ತೆ, ನಾವು ಹಾಗೆ ಡಿಸ್ಕ್ ಬಲ್ಜಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಡಿಸ್ಕ್ ಹರ್ನಿಯಾ. ಈ ಡಿಸ್ಕ್ ಹರ್ನಿಯಾ ಅಂದರೆ ಏನು, ಇದು ಪೂರ್ತಿ ಹೊರಗಡೆ ಜೆಲ್ ಹೊರಗಡೆ ಬಂದುಬಿಡುತ್ತೆ. ಇದು ಪೂರ್ತಿ ಹೊರಗಡೆ ಬಂದಾಗ ಈ ನರ್ವ್ನ ಸ್ಪೈನಲ್ ಕಾರ್ಡ್ನ ಕಂಪ್ರೆಷನ್ ಮಾಡುತ್ತೆ. ಇದನ್ನು ನ್ಯೂರೋಫೆರಮಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಈ ಸ್ಟಿನೋಸಿಸ್ ಆದಾಗ ತುಂಬ ನೋವು ಬರುತ್ತೆ, ಎಳಿಯೋದಕ್ಕಾಗಲ್ಲ, ಕಾಲನ್ನ ಎತ್ತಲಿಕ್ಕಾಗಲ್ಲ, ಅಥವಾ ಮಲಗಿದ್ರೆ ಪೈನ್ ಬಂದು ಎಚ್ಚರ ಆಗೋದು, ಈ ಥರ ಆಗುತ್ತೆ. ಇದನ್ನು ಸಯಾಟಿಕಾ ಅಂತಲೂ ಕರಿತೀವಿ. ಅದು ಏನಾಗುತ್ತೆ, ಪೂರ್ತಿ ಕಂಪ್ರೆಷನ್ ಆಗಿಬಿಡುತ್ತೆ, ಈ ಥರ ಪೂರ್ತಿ ಒತ್ಕೊಂಡ್ಬಿಡುತ್ತೆ ಇಲ್ಲಿ. ಮತ್ತು ಇನ್ನೊಂದು ಡಿಸೀಸ್ ಇದೆ, ಡಿಸ್ಕ್ ಡಿಜೆನರೇಟಿವ್ ಡಿಸೀಸ್ ಅಂತ. ಈ ಡಿಸ್ಕ್ ಏನಾಗುತ್ತೆ, ಇದು ನಾರ್ಮಲ್ಸಿನೇ ಕಳ್ಕೊಂಬಿಡುತ್ತೆ, ತುಂಬ ತೆಳ್ಳಗಾಗ್ಬಿಡುತ್ತೆ. ಇದು ಏಜ್ ಆದ ಹಾಗೆ ಜನರಲಿ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಮ್ಮಲ್ಲಿ ಏನು ಮಾಡ್ತೀವಿ, ಆಯುರ್ವೇದಿಕ್ ನ್ಯೂರೋಥೆರಪಿ ಅಂತ ವಿಶೇಷವಾದ ಚಿಕಿತ್ಸೆ ಇದೆ. ಇದನ್ನು ಮೈಸೂರಲ್ಲಿ ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಡಾಕ್ಟರ್ ಮನೋಜ್ ಶರ್ಮಾ ಸರ್ ಅಂತ ರಾಜಸ್ಥಾನ್ ಕೋಟಾದಲ್ಲಿ ಇದೆ. ಅವರು ನಮ್ಮ ಗುರುಗಳು, ಅವರಿಂದ ನಾವು ಕಲ್ತಿರುವಂಥದ್ದು. ಇದನ್ನು ನಾವು ಮೈಸೂರಲ್ಲಿ ಒಂದು 10 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ, ಅವ್ರಿಗೆ ಶಾರ್ಟ್ ಟರ್ಮಲ್ಲಿ ತುಂಬ ಕಡಿಮೆ ಅವಧಿಲಿ ವಿತೌಟ್ ಸರ್ಜರಿ, ವಿತೌಟ್ ಪೇನ್ ಕಿಲ್ಲರ್, ವಿತೌಟ್ ಸ್ಟಿರಾಯ್ಡ್ಸ್, ನ್ಯಾಚುರಲಾಗಿ ಆಯುರ್ವೇದಿಕ್ ವಿತ್ ಮೆಡಿಸಿನಲ್ಲಿ ಒಂದು 7ರಿಂದ 10 ದಿನ, ಇಲ್ಲ ಅಂದರೆ 15 ದಿನದೊಳಗೆ ಒಂದು 99% ಕ್ಯೂರ್ ಮಾಡೋವಂಥ ನಮ್ಮಲ್ಲಿ ವಿಧಾನ ಇದೆ. ಯಾರಾದರೂ ಈ ಥರ ಪೇಯ್ನಿಂದ ನರಳ್ತಿರೋರಾದರೆ ನಮ್ಮಲ್ಲಿ ಈ ಕೆಳಗಡೆ ಕಾಣ್ತಿರೋ ಅಡ್ರೆಸ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಫೋನ್ ನಂಬರು 9964 205 255 63 600 49827 ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು.